ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ VAOನ ಪರೀಕ್ಷಾ ತಯಾರಿ 2024 ಈ ವಿಷಯದ ಕುರಿತು ಚರ್ಚೆ ಮಾಡೋಣ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಪರೀಕ್ಷೆಗೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೋಬೇಕು, ಯಾವುದನ್ನ ಓದಬಾರ್ದು, ಈ ಒಂದು ಪರೀಕ್ಷೆಯನ್ನ ಪಾಸ್ ಆಗೋಕೆ ಏನನ್ನ ಓದಬೇಕು, ಎಲ್ಲಿಂದ ಓದಬೇಕು, ಎಷ್ಟು ಓದಬೇಕು ಮತ್ತು ಹೇಗೆ ಓದಬೇಕು, ಈ ಎಲ್ಲ ಪಾಯಿಂಟ್ಸ್ಗಳನ್ನು ಒನ್ ಬೈ ಒನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಈ ಒಂದು VAO ಎಕ್ಸಾಮ್ಗೆ, ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ನ ಒಂದು ಜಾಲತಾಣದಲ್ಲಿ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಎಕ್ಸಾಮ್ಗೆ ಬೇಕಾದಂತಹ ಸಂಪೂರ್ಣವಾದಂತಹ ನೋಟ್ಸ್, ಪರೀಕ್ಷಾ ಸರಣಿ ಮತ್ತು ಕ್ಲಾಸಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಆ್ಯಪ್ನ ಲಿಂಕನ್ನು ಮತ್ತು ವೆಬ್ಸೈಟ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಒಂದ್ಸಲ ಭೇಟಿಯನ್ನು ನೀಡಿ ಅಂತ ಹೇಳ್ತಾ, ಮೊದಲನೇದಾಗಿ ಯಾವುದನ್ನು ಓದಬಾರ್ದು. ಸೊ ತಾವೇನಾದರೂ ಈ ಒಂದು ಪರೀಕ್ಷೆ VAO ಪರೀಕ್ಷೆ ತಮ್ಮ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿದ್ರೆ ಡೈರೆಕ್ಟ್ ಆಗಿ ತಾವು ಮಾರ್ಕೆಟ್ಗೆ ಹೋಗ್ತೀರಾ, ಮಾರುಕಟ್ಟೆಗೆ ಹೋಗಿ ಏನ್ ಮಾಡ್ತೀರಾ, VAO ಪರೀಕ್ಷಾ ತಯಾರಿ 2024 ಅಂತ ಯಾವುದಾದ್ರೂ ಬುಕ್ ಮೇಲೆ ಈ ರೀತಿ ಬರೆದಿದ್ರೆ ಅದನ್ನ ತೆಗೆದುಕೊಳ್ತೀರಾ. ಯಾಕಂದ್ರೆ ಕಂಪ್ಲೀಟ್ ಒಂದು ಕ್ವಶನ್ಸ್ಗಳನ್ನ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳಿರಬಹುದು, ಬೇರೆ ಬೇರೆ ಎಕ್ಸಾಮ್ಸ್ಗಳ ಪ್ರಶ್ನೆ ಪತ್ರಿಕೆಗಳು ಎಲ್ಲವನ್ನ ಮಿಕ್ಸ್ ಮಾಡಿ ಏನ್ ಮಾಡ್ತಾರೆ, ಒಂದು ಬುಕ್ ಅನ್ನ ರೆಡಿ ಮಾಡಿರ್ತಾರೆ. ಯೂಶುವಲಿ ಏನ್ ಮಾಡ್ತಾರೆ, ಒಂದು ಬುಕ್ ಅನ್ನ ರೆಡಿ ಮಾಡಿ ಮೇಲ್ಗಡೆ VAO ಪರೀಕ್ಷಾ ತಯಾರಿ 2024 ಅಂತ ಹಾಕಿರ್ತಾರೆ. ಸೊ ಇಂಥ ಬುಕ್ಸ್ ಗಳನ್ನ ತಾವೇನ್ ಮಾಡ್ಬೇಕಾಗತ್ತೆ, ಒಂದು ಸಲ ಒಳಗಡೆ ನೋಡ್ಕೋಬೇಕಾಗತ್ತೆ. ಸೊ ಅದ್ರ ಒಳಗಡೆ ಕಂಪ್ಲೀಟ್ ಆಗಿ ಸಿಲೆಬಸ್ ಪ್ರಕಾರ ಕೊಟ್ಟಿದ್ದಾರಾ ಅಥವಾ ಒಂದು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರಾ, ಅಷ್ಟೇ ಕೊಟ್ಟಿದ್ದಾರಾ ಅಂತ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಶಾರ್ಟ್ ಬುಕ್ಸ್ ಆಗಿರಬಹುದು ಅಥವಾ ಕ್ವಶನ್ ಬ್ಯಾಂಕ್ಗಳು ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗೋದಿಲ್ಲ. ತಾವೇನಾದ್ರೂ ಪ್ರಥಮ ಬಾರಿಗೆ ಈ ಒಂದು ಪರೀಕ್ಷೆನ ಬರೀತಾ ಇದ್ರೆ, ಇದೇ ತಮ್ಮ ಪ್ರಥಮ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರ್ಕಾರಿ ಹುದ್ದೆಗಾಗಿ ಪ್ರಥಮ ಪರೀಕ್ಷೆನ ತಾವು ಇದನ್ನ ಬರೀತಾ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ನಾಲೆಡ್ಜ್ ಅನ್ನ ತಾವು ಪಡ್ಕೊಳ್ಳದೆ, ಬೇಸಿಕ್ ನಾಲೆಡ್ಜ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳದೆ ಈ ಬುಕ್ಸ್ ಗಳನ್ನ ಓದಿದ್ರೆ ಪ್ರಯೋಜನ ಇಲ್ಲ. ಹಾಗಾದ್ರೆ ಏನನ್ನ ಓದ್ಬೇಕು, ಯಾವುದನ್ನ ಓದಬಾರ್ದು ಅಂತ ಫಸ್ಟ್ ತಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಶಾರ್ಟ್ ಬುಕ್ಸ್ ಮತ್ತು ಕ್ವಶನ್ ಬ್ಯಾಂಕ್ಗಳು ತಮಗೆ ಡೈರೆಕ್ಟ್ ಆಗಿ ಹೆಲ್ಪ್ ಆಗೋದಿಲ್ಲ. ಸೊ ಅದು ತಮಗೆ ಗೊತ್ತಿರಬೇಕು. ಹಾಗಾದ್ರೆ ಯಾವುದನ್ನ ಓದಬೇಕು ಅನ್ನೋದು ಕೂಡ ತಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪರೀಕ್ಷೆನ ಪಾಸ್ ಮಾಡಬೇಕಾದ್ರೆ ಏನು ಓದಬೇಕಾಗಾದ್ರೆ, ಸೊ ಇಲ್ಲಿ ಒಂದು ಸಿಲೆಬಸ್ ಅನ್ನ ಅವರು ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಶನ್ ಅಲ್ಲಿ ಅಫಿಷಿಯಲ್ ಆಗಿ ಒಂದು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸಿಲೆಬಸ್ ಪ್ರಕಾರ ಓದಬೇಕಾಗತ್ತೆ ಮತ್ತು ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಈ ಒಂದು ಎಕ್ಸಾಮ್ಗೆ, ಈ ಒಂದು ಸಿಲೆಬಸ್ಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಪತ್ರಿಕೆ 1, ಪತ್ರಿಕೆ 2 ಪೇಪರ್ಸ್ಗಳಿದೆ. ಸೊ ಈಚ್ ಪೇಪರ್ ಕ್ಯಾರೀಸ್ 100 ಮಾರ್ಕ್ಸ್. ಸೊ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಪೇಪರ್ 2 ಕೂಡ 100 ಅಂಕಗಳು, 100 ಪ್ರಶ್ನೆಗಳು ಇರುತ್ತೆ. ಇಲ್ಲಿ ಮುಖ್ಯವಾಗಿ ಅಬ್ಸರ್ವ್ ಮಾಡಿ, ಪೇಪರ್ 2ಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಸೊ ಇವಾಗ ಏನಾದ್ರೂ ನಿಮ್ಮ ಹತ್ರ ಕಡಿಮೆ ಸಮಯ ಇದೆ, 2 ಪತ್ರಿಕೆಯನ್ನ ನಾನು ಸರಿಯಾಗಿ ಓದಿಲ್ಲ, ಇನ್ನೂ ಕೂಡ ಸರಿಯಾಗಿ ಸ್ಟಡಿ ಮಾಡಿಲ್ಲ, ಹಾಗಾದ್ರೆ ಎಲ್ಲಿಂದ ನಾನು ಸ್ಟಡಿ ಮಾಡಬೇಕು ಅಂದ್ರೆ ಪತ್ರಿಕೆ 2ಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಯಾಕೆ ಪತ್ರಿಕೆ 2ಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಪತ್ರಿಕೆ 1ರ ಸಿಲೆಬಸ್ ಎಷ್ಟು ಜಾಸ್ತಿ ಇದೆ, ಪತ್ರಿಕೆ 2ರ ಸಿಲೆಬಸ್ ಎಷ್ಟು ಇದೆ ಅಂದ್ರೆ ಇಲ್ಲಿ ಕ್ಲಾರಿಟಿ ಇದೆ ಸಿಲೆಬಸ್ ನಲ್ಲಿ. ಏನು ಅಂತಂದ್ರೆ ಪತ್ರಿಕೆ 1ಕ್ಕೂ ಕೂಡ 100 ಅಂಕಗಳಿದೆ, ಪತ್ರಿಕೆ 2ಕ್ಕೂ ಕೂಡ 100 ಅಂಕ ಇದೆ. ಆದ್ರೆ ಪತ್ರಿಕೆ 2ರ ಸಿಲೆಬಸ್ ಬಹಳ ಕ್ಲಿಯರ್ ಆಗಿದೆ ಮತ್ತು ಕಮ್ಮಿ ಇದೆ. ಕೇವಲ 3 ಸಬ್ಜೆಕ್ಟ್ಗಳಿದೆ: ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಸೊ ಇಲ್ಲಿ ಸಾಮಾನ್ಯ ಕನ್ನಡವನ್ನ ತಾವು ಸರಿಯಾಗಿ ಓದಿದ್ದೇ ಆದಲ್ಲಿ, ಎಲ್ಲಿಂದ ಓದಬೇಕು ಸಾಮಾನ್ಯ ಕನ್ನಡವನ್ನ, 6ನೇ ಕ್ಲಾಸಿಂದ ಸಾಮಾನ್ಯ ಕನ್ನಡ ಬುಕ್ಸ್ ಬರುತ್ತೆ, ಕನ್ನಡ ಗ್ರಾಮರ್. ಆ ಬ್ಯಾಕ್ ಸೈಡ್ ಕನ್ನಡ ಗ್ರಾಮರ್ ಕಂಟೆಂಟ್ ಕೊಟ್ಟಿರ್ತಾರೆ, ಕವಿಗಳ ಪರಿಚಯ ಕೊಟ್ಟಿರ್ತಾರೆ ಮತ್ತು ವರ್ಕ್ ಬುಕ್ ಇರುತ್ತೆ. ಇಲ್ಲಿಂದ ತಾವು ತಮ್ಮ ಸ್ಟಡಿಯನ್ನ ಆರಂಭ ಮಾಡಬೇಕಾಗತ್ತೆ. ಅದೇ ರೀತಿ ಸಾಮಾನ್ಯ ಇಂಗ್ಲಿಷ್ಗೂ ಕೂಡ ಏನ್ ಮಾಡಬೇಕು, 6ನೇ ಕ್ಲಾಸ್ಗಳಿಂದ ಸ್ಕೂಲ್ ಬುಕ್ಸ್ ಏನಿರುತ್ತೆ ಅದರ ಬ್ಯಾಕ್ ಸೈಡ್ ಗ್ರಾಮರ್ ಕಂಟೆಂಟ್ ಇರುತ್ತೆ ಮತ್ತು ಅದರ ಜೊತೆಗೆ ವರ್ಕ್ ಬುಕ್ ಇರುತ್ತೆ. ಅಲ್ಲಿಂದ ತಮ್ಮ ಸ್ಟಡಿಯನ್ನ ತಾವು ಸ್ಟಾರ್ಟ್ ಮಾಡಬೇಕಾಗತ್ತೆ.
ಇನ್ನು ಕಂಪ್ಯೂಟರ್ ಜ್ಞಾನ ಅದಕ್ಕೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಕ್ಲಾಸಸ್ಗಳಿದೆ. ಅದರ ಜೊತೆಗೆ ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ಕಂಪ್ಯೂಟರ್ನ ಡಿಟೇಲ್ ಆದಂತಹ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅಲ್ಲಿಂದ ತಾವು ಸ್ಟಡಿಯನ್ನ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಪೇಪರ್ 1ಗೆ ಅಬ್ಸರ್ವ್ ಮಾಡಿದ್ರೆ ಇಷ್ಟು ಸಿಲೆಬಸ್ ಓದೋಕೆ ನೀವು ಕೂತ್ಕೊಂಡ್ರೆ ಎಷ್ಟು ಟೈಮ್ ಬೇಕಾಗುತ್ತೆ, ಪೇಪರ್ 2ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅದನ್ನ ತಾವು ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಎರಡಕ್ಕೂ ಕೂಡ ಸೇಮ್ ಮಾರ್ಕ್ಸ್ ಇರುತ್ತೆ, 100 ಅಂಕಗಳಿರುತ್ತೆ. ಹಾಗಾಗಿ ಪತ್ರಿಕೆ 2ಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ರೆ ನಿಮ್ಮ ಸ್ಕೋರ್ ಕೂಡ ಚೆನ್ನಾಗಿ ಆಗುತ್ತೆ. ಇನ್ನು ಪತ್ರಿಕೆ 1ಕ್ಕೆ ಬರೋಣ. ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂತ ಕೊಟ್ಟಿದ್ದಾರೆ. ಎಲ್ಲಿಂದ ಓದಬೇಕು ಇದನ್ನ ಅಂತಂದ್ರೆ ಇಲ್ಲಿ ಕೆಇಎದವ್ರು ಏನ್ ಮಾಡ್ತಾರೆ, ನಿಮ್ಮ ವಿಎಒ ಎಕ್ಸಾಮ್ ಅನ್ನ ಕೆಇಎ ಅವರು ಮಾಡೋದ್ರಿಂದ 10 ರಿಂದ 20 ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ನೀವು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಪ್ರತಿ ದಿನ ಪ್ರಚಲಿತ ಘಟನೆಗಳ ಒಂದು ವಿಡಿಯೋಸ್ ಇರುತ್ತೆ. ಅಂದ್ರೆ ನ್ಯೂಸ್ ಪೇಪರ್, ಸೊ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, PIB, GK ಟುಡೇ, ಹೀಗೆ ಎಲ್ಲವನ್ನ ಓದಬೇಕಾಗತ್ತೆ ಎವ್ರಿ ಡೇ. ಇಲ್ಲ ನಮಗೆ ಎವ್ರಿ ಡೇ ಓದೋಕೆ ನಮಗೆ ಟೈಮ್ ಆಗ್ತಿಲ್ಲ, ಸೊ ಅಷ್ಟೆಲ್ಲ ಹುಡ್ಕೊಂಡು ಓದಕ್ ಆಗ್ತಿಲ್ಲ. ಒಂದು ನ್ಯೂಸ್ ಪೇಪರ್ ಅನ್ನ ನೋಡಿದಾಗ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಪ್ರಚಲಿತ ಘಟನೆಗಳ ಒಂದು ವಿಡಿಯೋಸ್ ಡೈಲಿ ಬರುತ್ತೆ ನ್ಯೂಸ್ ಪೇಪರ್ ಬೇಸಿಸ್ ಮೇಲೆ. ಸೊ ಅದನ್ನ ತಾವು ನೋಡಿದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಕವರ್ ಆಗುತ್ತೆ. ಸೊ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಕೂಡ ಜಾಯಿನ್ ಟು ಲರ್ನ್ ಕರೆಂಟ್ ಅಫೇರ್ಸ್ ಅಂತ ಸರ್ಚ್ ಮಾಡಿದ್ರು ಕೂಡ ಬಂದ್ಬಿಡುತ್ತೆ. ಎವ್ರಿ ಡೇ ತಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ನ್ಯೂಸ್ ಪೇಪರ್ ವಿತ್ ಎಕ್ಸ್ಪ್ಲನೇಷನ್. ಆ ಪಾಯಿಂಟ್ ಅಲ್ಲಿ ಕವರ್ ಆಗ್ಬಿಡುತ್ತೆ ನಿಮ್ಗೆ. ಸೊ ಸಪರೇಟ್ ಆಗಿ ಓದುವಂತಹ ಅವಶ್ಯಕತೆ ಬರೋದಿಲ್ಲ. ಇನ್ನು ದೈನಂದಿನ ಗ್ರಹಿಕೆಯ ವಿಷಯಗಳು, ಸೊ ಇದು ಆನ್ ದ ಸ್ಪಾಟ್ ಕೂಡ ನೀವು ಅಲ್ಲಿ ಮಾಡ್ಕೋಬಹುದು. ಇದನ್ನ ನೀವು ಜಾಯಿನ್ ಟು ಲರ್ನ್ ನ ಒಂದು ಟೆಸ್ಟ್ ಸಿರೀಸ್ ಅಲ್ಲೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಇನ್ನು ಸಂವಿಧಾನ, ಆಲ್ರೆಡಿ ಗಂಗಾಧರ್ ಸರ್ ಅವರ ಬುಕ್ ಅನ್ನ ತಾವೇನಾದ್ರೂ ಓದಿದ್ರೆ ಅಥವಾ ಸಂವಿಧಾನಕ್ಕೆ ಒಂದು ಲಕ್ಷ್ಮೀಕಾಂತ್ ಅವರ ಬುಕ್ ಅನ್ನ ಓದಿದ್ರೆ ಪರವಾಗಿಲ್ಲ, ಅಥವಾ ಬೇಸಿಕ್ ಒಂದು DSCRT ಅಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಕವರ್ ಆಗುತ್ತೆ. ಇಲ್ಲ ಜಾಯಿನ್ ಟು ಲರ್ನ್ ನ ನೋಟ್ಸ್ ಅಲ್ಲೂ ಕೂಡ ಅದು ಕವರ್ ಆಗುತ್ತೆ. ಇನ್ನು ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ ಕೂಡ ತಾವು ಸಪರೇಟ್ ಆಗಿ ಓದಿರ್ತೀರಾ. ಅಥವಾ DSCRT ಎಲ್ಲಿ ಒಂದು ಸ್ಟೇಟ್ ಟೆಕ್ಸ್ಟ್ ಬುಕ್, DSCRT ಅಂತಂದ್ರೆ ಕರ್ನಾಟಕ ರಾಜ್ಯದ ಪಠ್ಯ ಪುಸ್ತಕಗಳಲ್ಲಿ ಅದು ಕವರ್ ಆಗುತ್ತೆ. ಅದರ ಜೊತೆಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಇಲ್ಲಿಂದ ತಾವು ಅಬ್ಸರ್ವ್ ಮಾಡಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ, ಇನ್ಪುಟ್ ಔಟ್ಪುಟ್ ರೇಷಿಯೋ ಇಂಪಾರ್ಟೆನ್ಸ್ ಎಷ್ಟು ಕೊಡಬೇಕಾಗತ್ತೆ ಅಂತಂದ್ರೆ, ಅಂದ್ರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳನ್ನ ನೀವೇನಾದ್ರೂ ಓದ್ತಾ ಕೂತ್ಕೊಂಡ್ರೆ ಒಂದು 300 ಪೇಜ್ ಓದ್ಬೇಕಾಗತ್ತೆ. ಬಟ್ ಎಕ್ಸಾಮ್ ನಲ್ಲಿ ಎಷ್ಟು ಪ್ರಶ್ನೆಯನ್ನ ಕೇಳಬಹುದು, 2 ರಿಂದ 3 ಮ್ಯಾಕ್ಸಿಮಮ್ 5 ಕ್ವಶನ್ ಅನ್ನ ಕೇಳಬಹುದು. ಬಟ್ ಈ ಎಲ್ಲಾ ಒಂದು ಮೈನರ್ ಸಬ್ಜೆಕ್ಟ್ ಗಳನ್ನ, ಮೈನರ್ ಟಾಪಿಕ್ಸ್ ಗಳನ್ನ ಪೇಪರ್ 2 ಅನ್ನ ಪರ್ಫೆಕ್ಟ್ ಆದ್ಮೇಲೆ ನೀವು ಇಟ್ಕೋಬೇಕಾಗತ್ತೆ. ಪೇಪರ್ 2 ಅನ್ನ ಪರ್ಫೆಕ್ಟ್ ಆಗದೆ ನೀವೇನಾದ್ರೂ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮ ಪಂಚಾಯತ್, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳನ್ನ, ಅಥವಾ ಇಲ್ಲಿ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು, ಈ ಎಲ್ಲಾ ಪಾಯಿಂಟ್ ಗಳನ್ನ ಓದ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ, ಇಲ್ಲಿ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಬಿಕಾಸ್ ಪೇಪರ್ 2 ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಕೇವಲ 3 ಸಬ್ಜೆಕ್ಟ್ ಗಳನ್ನ ನಾನು ಓದಿದ್ರೆ 100 ಪ್ರಶ್ನೆಗಳು ಬರುತ್ತೆ ಅಂತ. ಬಟ್ ಇಲ್ಲಿ ಕ್ಲಿಯರ್ ಇಲ್ಲ ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ಕ್ಲಿಯರ್ ಇಲ್ಲ. ಹಾಗಾಗಿ ಈ ಎಲ್ಲಾ ಪೇಪರ್ 2 ಅನ್ನ ತಾವು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ಮೇಲೆ ಇಲ್ಲಿ ತಾವು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜು, ಅದರ ಜೊತೆಗೆ ಪ್ರಾದೇಶಿಕ ವಿಷಯಗಳನ್ನ ತಾವು ಸ್ಟಡಿ ಮಾಡಬಹುದು. ಈ ಎಲ್ಲಾ ಸಬ್ ಟಾಪಿಕ್ಸ್ ಅನ್ನ ನಾವು ಜಾಯಿನ್ ಟು ಲರ್ನ್ ಆಪ್ ನ ನೋಟ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಒಂದ್ಸಲ ತಾವು ಚೆಕ್ ಮಾಡ್ಕೋಬಹುದು ಜಾಯಿನ್ ಟು ಲರ್ನ್ ಆಪ್ ಹೋಗಿ. ಇಲ್ಲ ತಾವು ಏನಾದ್ರೂ ಬೇರೆ ರೆಫರೆನ್ಸ್ ಮಾಡ್ತಾ ಇದ್ರು ಕೂಡ ಪರವಾಗಿಲ್ಲ. ಬಟ್ ಇಲ್ಲಿ ಒಂದೊಂದು ಬುಕ್ ನ ರೆಫರ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಇವಾಗ ಪಂಚಾಯತ್ ರಾಜ್ಗೆ ಒಂದು 500 ಪೇಜ್ ಇರೋ ಬುಕ್ ಅನ್ನ ರೆಫರ್ ಮಾಡ್ತೀನಿ ಅಂತಂದ್ರೆ ನಿಮ್ಮ ಹತ್ರ ಟೈಮ್ ಇದ್ರೆ ಓಕೆ, ಬಟ್ ಟೈಮ್ ಇಲ್ಲ ಅಷ್ಟು. ಯಾಕಂದ್ರೆ 500 ಪೇಜ್ ಓದಿದ ಮೇಲೆ ಎಕ್ಸಾಮ್ ನಲ್ಲಿ 5 ಪ್ರಶ್ನೆನ ಕೇಳ್ತಾರೆ. ಅದೇ ಕಂಪ್ಯೂಟರ್ ಅನ್ನ ನೀವು ನೀಟಾಗಿ ಸ್ಟಡಿ ಮಾಡಿದ್ರೆ 35 ಪ್ರಶ್ನೆಗಳನ್ನ ಬರುತ್ತೆ. ಅಂದ್ರೆ 5 ಪ್ರಶ್ನೆಗೆ ನೀವು ಜಾಸ್ತಿ ಎಫರ್ಟ್ ಹಾಕ್ತೀರಾ ಅಥವಾ 35 ಪ್ರಶ್ನೆಗೆ ಜಾಸ್ತಿ ಎಫರ್ಟ್ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ನೀವು ಸ್ಟಡಿಯನ್ನ ಮಾಡಬೇಕಾಗತ್ತೆ. ಇನ್ನು ಮುಂದಿನದಾಗಿ ಪರೀಕ್ಷೆನ ಪಾಸ್ ಮಾಡೋಕೆ ಓದೋದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ತಾವೇನಾದ್ರೂ ಫಸ್ಟ್ ಫ್ರೆಶರ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತಂದ್ರೆ ಕಂಪಲ್ಸರಿಯಾಗಿ ಕರ್ನಾಟಕ ರಾಜ್ಯದ ಪಠ್ಯ ಪುಸ್ತಕಗಳಿಂದ ಸ್ಟಡಿಯನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. 6 ರಿಂದ 10ನೇ ಕ್ಲಾಸ್ನ ಬುಕ್ಸ್ ಗಳನ್ನ ಸ್ಟಾರ್ಟ್ ಮಾಡಬೇಕು. ಅದರ ಜೊತೆಗೆ ಜಾಯಿನ್ ಟು ಲರ್ನ್ ಆಪ್ ನ ನೋಟ್ಸ್ ಅನ್ನ ಕೂಡ ತಾವು ರೆಫರೆನ್ಸ್ ಇಟ್ಕೋಬಹುದು. ಇಲ್ಲ ಅದರ ಜೊತೆಗೆ ಬೇಸಿಕ್ ಆಗಿ ರೆಫರೆನ್ಸ್ ಬುಕ್ಸ್ ಅನ್ನ ಕೂಡ ತಾವು ಮಾರ್ಕೆಟ್ ಇಂದ ರೆಫರೆನ್ಸ್ ಮಾಡ್ಕೋಬಹುದು. ಅದರ ಜೊತೆಗೆ ನಮ್ಮ ಕ್ಲಾಸಸ್ ಗಳನ್ನ ಕೂಡ ನೀವು ಆಪ್ ನಲ್ಲಿ ನೋಡ್ಕೋಬಹುದು. ಈವನ್ ಯೂಟ್ಯೂಬ್ ಅಲ್ಲೂ ಕೂಡ ನಮ್ಮ ಕ್ಲಾಸಸ್ ಅನ್ನ ತಾವು ನೋಡ್ಕೋಬಹುದು. ಮತ್ತು ಒಂದು 2000 ಪ್ರಶ್ನೆಗಳ ಪರೀಕ್ಷಾ ಸರಣಿಯನ್ನ ತಾವು ಅಟೆಂಡ್ ಮಾಡಬೇಕಾಗುತ್ತೆ ಬಿಫೋರ್ ಎಕ್ಸಾಮ್. ನಿಮ್ಮ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ
ಸೊ ಈ ಒಂದು 20 ಮಾಕ್ ಟೆಸ್ಟ್ಗಳನ್ನು ತಾವು ರಿಪೀಟೆಡ್ ಆಗಿ ಅಟೆಂಡ್ ಮಾಡಬೇಕಾಗುತ್ತೆ. ತಮಗೆ ಕ್ವಿಕ್ ಆಗಿ ಪ್ರಾಕ್ಟೀಸ್ ಕೂಡ ಆಗುತ್ತೆ ಮತ್ತು ತಮಗೆ ಒಂದು ಅನಲೈಸಿಸ್ ಸಿಗುತ್ತೆ. ಸೊ ಎಲಿಮಿನೇಷನ್ ಮೆಥಡ್ ಆಗಿರಬಹುದು ಅಥವಾ ಯಾವ ರೀತಿ ಗೆಸ್ಸಿಂಗ್ ನೇಚರ್ ಆಗಿರಬಹುದು, ಅದೆಲ್ಲವೂ ಕೂಡ ತಮಗೆ ಈ ಒಂದು 20 ಮಾಕ್ ಟೆಸ್ಟ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ತಮಗೆ ಒಂದು ಗ್ರಿಪ್ ಸಿಗುತ್ತೆ. ಇನ್ನು ಎಷ್ಟು ಓದಬೇಕು, ಸಿಲೆಬಸ್ ನೋಡಿದ್ರಿ, ಇವಾಗ ಎಷ್ಟು ಓದಬೇಕು ಅನ್ನೋದು, ಬಿಕಾಸ್ ಈ ಹೋಲ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಕ್ಕಾಗುತ್ತಾ ಅನ್ನೋದು ಪ್ರಶ್ನೆ. ಅಂದ್ರೆ 200 ಅಂಕಗಳಿಗೆ ಪೇಪರ್ 1 100 ಅಂಕ, ಪೇಪರ್ 2 100 ಅಂಕ, 200 ಅಂಕಗಳಿಗೆ ಸಿಲೆಬಸ್ ಕವರ್ ಮಾಡಕ್ ಆಗುತ್ತಾ? ಸೊ ಅಷ್ಟು ಟೈಮ್ ಇದೆಯಾ ಅಂತ ಇಲ್ಲಿ ಪ್ರಶ್ನೆ. ಹಾಗಾದ್ರೆ ಎಷ್ಟು ಓದಬೇಕು ಅಂತ, ಸಿಲೆಬಸ್ ನಲ್ಲಿ ಇರೋದು ಎಲ್ಲ ಓದೋಕೆ ಇವಾಗ ಟೈಮ್ ಆಗಲ್ಲ, ಕೆಲವೊಂದು ಬಾರಿ ಅಷ್ಟು ಪರ್ಫೆಕ್ಷನ್ ಆಗಲ್ಲ. ಸೊ ಓದಿದ್ದನ್ನ ರಿವಿಷನ್ ಮಾಡೋಕ್ಕೂ ಕೂಡ ಕೆಲವೊಂದು ಬಾರಿ ಟೈಮ್ ಸಾಕಾಗಲ್ಲ. ಹಾಗಾಗಿ ನಾವೇನ್ ಮಾಡಬೇಕು, ಪೇಪರ್ 1ಗೆ ಏನ್ ಮಾಡಬೇಕು, 70% ನಾವು ಟಾರ್ಗೆಟ್ ಮಾಡಬೇಕು. 70% ನಾವು ಸಿಲೆಬಸ್ ಅಲ್ಲಿ ಪರ್ಫೆಕ್ಟ್ ಆಗೋಕೆ, ಅಂದ್ರೆ ಮುಖ್ಯವಾಗಿ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಹಾಗೆ ಕರೆಂಟ್ ಅಫೇರ್ಸ್, ಈ ಎಲ್ಲಾ ಪಾರ್ಟ್ಗಳನ್ನ ಆದಷ್ಟು ಪರ್ಫೆಕ್ಟ್ ಆಗಬೇಕು. ಇವನ್ ಗ್ರಾಮ ಪಂಚಾಯತ್, ಬಟ್ ನೀವು ಪಪಾಯ್ಡ್ ಅಥವಾ ಈ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ ಅನ್ನ ಬಿಟ್ಟರು ಕೂಡ ನಡೆಯುತ್ತೆ. ಬಟ್ 70 to 75% ನೀವು ಪರ್ಫೆಕ್ಟ್ ಆಗಬೇಕಾಗುತ್ತೆ. ಅದರ ಜೊತೆಗೆ ಪೇಪರ್ 2 ನಲ್ಲಿ ತಾವು 100%ಗೆ ಟಾರ್ಗೆಟ್ ಹಾಕಬೇಕು. ಬಿಕಾಸ್ ಪೇಪರ್ 2 ನಲ್ಲಿ ಬಹಳಷ್ಟು ಈಸಿ ಆಗುತ್ತೆ. ಜನರಲ್ ಕನ್ನಡ ಈಸಿ ಆಗುತ್ತೆ, ಜನರಲ್ ಇಂಗ್ಲಿಷ್ ಕೂಡ ಸ್ವಲ್ಪ ಈಸಿ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಟಫ್ ಆಗುತ್ತೆ, ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಕೂಡ ಈಸಿ ಆಗುತ್ತೆ. ಬಿಕಾಸ್ ಆಲ್ರೆಡಿ ನಾವು ವಿಡಿಯೋಸ್ ಅನ್ನ ಮಾಡಿದೀವಿ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ಗೆ ಹೋಗಿ ಜಾಯಿನ್ ಟು ಲರ್ನ್ ಕಂಪ್ಯೂಟರ್ ಕ್ಲಾಸಸ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಕ್ಬಿಡುತ್ತೆ. ಹಾಗಾಗಿ ಎಲ್ಲಾ ಪಾಯಿಂಟ್ಗಳನ್ನ ಇಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಪೇಪರ್ 2ಗೆ 100%, ಪೇಪರ್ 1ಗೆ 70%. ಅಂದ್ರೆ ಸೊ ಟೋಟಲ್ ಆಗಿ ನೀವು 200 ಮಾರ್ಕ್ಸ್ಗೆ ಅಪ್ ಟು 150 ಮಾರ್ಕ್ಸ್ ನೀವು ಟಾರ್ಗೆಟ್ ಹಾಕೋಬೇಕು. 140 to 150 ನೀವೇನಾದ್ರೂ ಸ್ಕೋರ್ ಮಾಡಕ್ಕೆ ಕೆಪಬಲ್ ಇದೀರಾ ಅಂತಂದ್ರೆ GM ಅಲ್ಲಿ ತಮಗೆ ಯಾವುದೇ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡಿದ್ರು ಕೂಡ ತಮಗೆ ಸೆಲೆಕ್ಷನ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಪರ್ಫೆಕ್ಷನ್ ಇಂಪಾರ್ಟೆಂಟ್. ಸಿಲೆಬಸ್ ನಲ್ಲಿ ಇರೋದು ಎಲ್ಲ ಕವರ್ ಮಾಡ್ತೀನಿ ಅನ್ಕೊಂಡ್ ಕೂತ್ಕೊಂಡ್ರೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಪರ್ಫೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೇಪರ್ 1 ಅಲ್ಲಿ 70% ನಷ್ಟು ಪರ್ಫೆಕ್ಟ್ ಆಗಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಒಂದು 20 ಕ್ವಶನ್ ಕೇಳ್ತಾರೆ ಅಂದ್ರೆ 20ಕ್ಕೆ ಆನ್ ಅನ್ ಎವರೇಜ್ ಅಟ್ಲೀಸ್ಟ್ 16ರಿಂದ 18 ಕ್ವಶನ್ ಕರೆಕ್ಟ್ ಆಗಬೇಕು. ಆ ರೀತಿಯಾಗಿ ನೀವು ಪರ್ಫೆಕ್ಟ್ ಆಗಬೇಕಾಗತ್ತೆ. ಪೇಪರ್ 2 ನಲ್ಲೂ ಕೂಡ 100ಗೆ ಸೊ ಅರೌಂಡ್ 75 ವರೆಗೂ ತಾವು ಸ್ಕೋರ್ ಮಾಡಬೇಕಾಗತ್ತೆ. ಅಷ್ಟು ಪರ್ಫೆಕ್ಷನ್ ತಾವು ಬರಬೇಕಾಗತ್ತೆ. ಅಂದ್ರೆ ಔಟ್ ಆಫ್ 200 ನೀವು 150 ವರೆಗೂ ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಇದೆ ಅಂತಂದ್ರೆ ಆವಾಗ ತಮಗೆ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಸಿಗುತ್ತೆ. ಸೊ ತಮಗೆ ರಿಸರ್ವೇಶನ್ ಇದ್ರೆ ಸೊ ನಿಮಗೆ 120ಗೂ ಕೂಡ ಸಿಗಬಹುದು. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್ ಅಂಡ್ ಕಾಂಪಿಟೇಷನ್. ಸೊ ಆನ್ ಪರ್ಟಿಕ್ಯುಲರ್ ಡೇ ಅಂಡ್ ಡೇಟ್. ಸೊ ಅದು ಸೆಕೆಂಡರಿ, ಅದು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ. ಬಟ್ ಇವಾಗ ಎಷ್ಟು ಓದಬೇಕು, ಎಷ್ಟು ಟಾರ್ಗೆಟ್ ಹಾಕೋಬೇಕು ಅನ್ನೋಕೆ ಈ ಒಂದು ಐಡಿಯಾ ತಮಗೆ ಇರಬೇಕಾಗತ್ತೆ. ಇನ್ನು ಮುಂದಿನದಾಗಿ ಹೇಗೆ ಓದಬೇಕು. ಸೊ ಇಲ್ಲಿ ಮುಖ್ಯವಾಗಿ ಇನ್ಪುಟ್ ಔಟ್ಪುಟ್ ರೇಷಿಯೋ. ಸೊ ಇವಾಗ ನಾನು ಕಾನ್ಸ್ಟಿಟ್ಯೂಷನ್ ಓದ್ತೀನಾ, ಓಕೆ, ಎಷ್ಟು ಪರ್ಫೆಕ್ಟ್ ಆಗಬೇಕು ಅಂತಂದ್ರೆ ಸೊ ಒಂದು 10 ಕ್ವಶನ್ ಕೇಳಿದ್ರೆ 7ರಿಂದ 8 ಕ್ವಶನ್ ಒಂದು ಆನ್ಸರ್ ಮಾಡೋಷ್ಟು ಪರ್ಫೆಕ್ಷನ್ ಇರಬೇಕು. ಬಟ್ ಅದೇ ಇನ್ಪುಟ್ ಔಟ್ಪುಟ್ ರೇಷಿಯೋ, ಫಾರ್ ಎಕ್ಸಾಂಪಲ್ ಇವಾಗ ಕಂಪ್ಯೂಟರ್ ಒಂದು 30 ಕ್ವಶನ್ ಕೇಳ್ತಾರೆ ಅಂತಂದ್ರೆ 35 ಕ್ವಶನ್ ಕೇಳ್ತಾರೆ ಅಂದ್ರೆ ಅದು ಪರ್ಫೆಕ್ಷನ್ ಆಗಬೇಕು. ಸೊ ಅದೇ ಏನಾದ್ರೂ ಪಪಾಲ್ಡ್ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಒಂದು 500 ಪೇಜ್ ಬುಕ್ ಅನ್ನ ಹಿಡ್ಕೊಂಡು ಕೂತ್ಕೊಂಡು ಕೇವಲ 5 ಕ್ವಶನ್ಗೆ ಒಂದು ರೆಡಿ ಆಗೋಕೆ ಟೈಮ್ ವೇಸ್ಟ್ ಆಗುತ್ತೆ. ಇದೇ ಇನ್ಪುಟ್ ಔಟ್ಪುಟ್ ರೇಷಿಯೋ. ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಅದರ ಬೆನಿಫಿಟ್ ಬರುತ್ತೆ, ಇದಕ್ಕೆ ಇನ್ಪುಟ್ ಔಟ್ಪುಟ್ ರೇಷಿಯೋ ಅಂತ ಕರೀತಾರೆ. ಇನ್ನು ಸಾಮಾಜಿಕ ಮಾಧ್ಯಮಗಳನ್ನ ಸೊ ನಿಮ್ಮ ಪರೀಕ್ಷಾ ತಯಾರಿಗೆ ಮಾತ್ರ ಬಳಸ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅನ್ನ, ಸೊ ಯೂಟ್ಯೂಬ್ ನಲ್ಲಿ ನೀವು ಕರೆಂಟ್ ಅಫೇರ್ಸ್ ಅನ್ನ ಕೇಳಬಹುದು ಅಥವಾ ಬೇರೆ ಬೇರೆ ಕ್ಲಾಸಸ್ ಅನ್ನ ಕೇಳಬಹುದು. ಸೊ ಅದೇ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಏನಾಗುತ್ತೆ, ರೀಲ್ಸ್ ಗಳಲ್ಲಿ ಯೂಶುವಲಿ ಸ್ಟಡೀಸ್ಗೆ ಹೆಲ್ಪ್ ಆಗೋದಿಲ್ಲ. ಸೊ ರೀಲ್ಸ್ ಅಲ್ಲಿ ನಿಮಗೆ ಬೇಕು ಅಂದ್ರೆ ಪ್ರಮೋಷನ್ಸ್ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾರಾದ್ರೂ ಟೆಸ್ಟ್ ಸೀರೀಸ್ ಕೊಡ್ತಾ ಇದ್ರೆ ಅದೆಲ್ಲ ಗೊತ್ತಾಗುತ್ತೆ. ಬಟ್ ಯೂಶುವಲಿ ರೀಲ್ಸ್ ಅನ್ನ ಒಂದು ಸ್ಕ್ರೋಲ್ ಮಾಡಿದ್ರೆ, ಒಂದು ಟೆಸ್ಟ್ ಮಾಡಿದ್ರೆ, ಎಕ್ಸಾಂಪಲ್ ಒಂದು 20 ರೀಲ್ಸ್ ಗಳನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 20 ರೀಲ್ಸ್ ಅನ್ನ ಸ್ಕ್ರೋಲ್ ಮಾಡಿ, ಜಸ್ಟ್ ಹಿಂಗೆ ಮೇಲ್ಗಡೆ ಸರಿಸಿ. ಈ 20 ಒಂದು ರೀಲ್ಸ್ ಗಳಲ್ಲಿ ಒಂದು ಯಾವ ರೀಲು ನಿಮ್ಮ VAO ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಥವಾ UPSC ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ಯೂಶುವಲಿ ಇವಾಗ VAO ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ನಿಮ್ಮ VAO ಎಕ್ಸಾಮ್ಗೆ ಹೆಲ್ಪ್ ಆಗುವಂತ ರೀಲ್ ಏನಾದ್ರೂ ಇದೆಯಾ? ಸೊ ಯೂಶುವಲಿ ಇರೋದಿಲ್ಲ. ಹಾಗಾಗಿ ನೀವು ಇನ್ಸ್ಟಾಗ್ರಾಮ್ ಅನ್ನ ನಿಮ್ಮ ಎಕ್ಸಾಮ್ ಆಗೋ ತನಕ ಅನ್ಇನ್ಸ್ಟಾಲ್ ಮಾಡೋದು ಒಳ್ಳೆಯದು. ಬಿಕಾಸ್ ಅದು ಬಹಳಷ್ಟು ನಿಮ್ಮ ಟೈಮ್ ಅನ್ನ ಕಿಲ್ ಮಾಡುತ್ತೆ. ಸೊ ಬಟ್ ಯೂಟ್ಯೂಬ್ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಬೇರೆ ಬೇರೆ ಚಾನೆಲ್ಸ್ ಗಳು ಕ್ಲಾಸಸ್ ಅನ್ನ ಮಾಡ್ತಾ ಇರ್ತಾರೆ. ಕರೆಂಟ್ ಅಫೇರ್ಸ್ ಇರಬಹುದು, ಮೆಂಟಲ್ ಎಬಿಲಿಟಿ ಇರಬಹುದು. ಸೊ ಅಂತದ್ ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ಇನ್ಸ್ಟಾಗ್ರಾಮ್ ಏನಾಗುತ್ತೆ, ಯೂಶುವಲಿ ನೀವು ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಟೆಸ್ಟ್ ಮಾಡೋಣ ಇವಾಗ. ಸೊ ನೀವು ಬೇಕಾದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಒಂದು 10 ರೀಲ್ಸ್ ಗಳನ್ನ ಸ್ಕ್ರೋಲ್ ಮಾಡಿ, ಮೇಲ್ಗಡೆ ಸರಿಸಿ. 10 ರೀಲ್ಸ್ ಅಲ್ಲಿ ಕ್ರಿಕೆಟ್ ಆದ್ರೂ ಇರುತ್ತೆ ಅಥವಾ ಇವನ್ ಬಾಲಿವುಡ್ ಸೆಲೆಬ್ರಿಟೀಸ್ ಯಾವ್ದಾದ್ರು ಫೋಟೋಸ್ ಆದ್ರೂ ಇರುತ್ತೆ ಅಥವಾ ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ವಲ್ಗ್ಯಾರಿಟಿ ಕೂಡ ಇರಬಹುದು.
ಇರಬಹುದು, ಅಥವಾ ಏನಾದರೂ ಒಂದು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಒಬ್ರಿಗೊಬ್ರು ಫೈಟಿಂಗ್ ಕೂಡ ಇರುತ್ತೆ. ಸೊ ಇಷ್ಟು ಬಿಟ್ಟರೆ ಬೇರೆ VAO ಎಕ್ಸಾಮ್ಗೆ ಹೆಲ್ಪ್ ಆಗೋಂಥದ್ದು ಏನು ಯೂಶುವಲಿ ಇರೋದಿಲ್ಲ. ಹಾಗಾಗಿ ಇನ್ಸ್ಟಾಗ್ರಾಮ್ ಅನ್ನ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗೋದಿಲ್ಲ, ಅದನ್ನ ಅನ್ಇನ್ಸ್ಟಾಲ್ ಮಾಡೋದು ಒಳ್ಳೆಯದು. ಬಿಕಾಸ್ ಅದು ನಿಮ್ಮ ಟೈಮ್ ಅನ್ನ ಕಿಲ್ ಮಾಡುತ್ತೆ ಮತ್ತು ನಿಮ್ಮ ಮೆಂಟಾಲಿಟಿ ಕೂಡ ಕಮ್ಮಿ ಆಗುತ್ತೆ. ಸೊ ನಿಮ್ಮ ಮೆಂಟಲ್ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಹಾಗಾಗಿ ಇನ್ಸ್ಟಾಗ್ರಾಮ್ ಅನ್ನ ಆದಷ್ಟು ನೀವು ಅನ್ಇನ್ಸ್ಟಾಲ್ ಮಾಡೋದು ಒಳ್ಳೆಯದು. ಮತ್ತು ಪ್ರತಿದಿನ ವಿತ್ ಫುಲ್ ಫೋಕಸ್ 6 ರಿಂದ 9 ಗಂಟೆ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಬೇಕು ಸ್ಟಡಿ ಮಾಡೋಕೆ. 6 ರಿಂದ 9 ಗಂಟೆ ಒಂದು ಪ್ರಾಮಾಣಿಕತೆಯಿಂದ ಸ್ಟಡಿ ಮಾಡಿದ್ರೆ ನಿಮಗೆ VAO ಇರ್ಬೋದು, PDO ಇರ್ಬೋದು, ಯಾವುದೇ ಎಕ್ಸಾಮ್ನಲ್ಲೂ ಸಕ್ಸಸ್ ಆಗುವಂತ ಸಾಧ್ಯತೆ ಇರುತ್ತೆ. ಬಿಕಾಸ್ ನಾವು ಎಷ್ಟು ಪ್ರಾಮಾಣಿಕತೆಯಿಂದ ನಾಲೆಡ್ಜ್ ಅನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅನ್ನುವುದರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಇದೆ. ಅಂದ್ರೆ ಪ್ರಾಮಾಣಿಕತೆಯಿಂದ ನಾಲೆಡ್ಜ್ ಪಡ್ಕೊಳ್ಳೋದು ಇನ್ ದ ಸೆನ್ಸ್ ಏನು ಅಂತಂದ್ರೆ, ನ್ಯೂಸ್ ಪೇಪರ್ ಓದೋದು ಅಂದ್ರೆ ಕೇವಲ ಹೆಡ್ಲೈನ್ ಓದೋದು, ಅದರ ಬ್ಯಾಕ್ ಗ್ರೌಂಡ್ ಅನ್ನ ತಿಳ್ಕೊಳ್ಳದೆ ಇರೋದು, ಅಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಇರೋದು. ಅಂದ್ರೆ ಮುಖ್ಯವಾಗಿ ಇಲ್ಲಿ ನಾಲೆಡ್ಜ್ ಅನ್ನ ಪಡ್ಕೊಳ್ಳೋಕೆ ಪ್ರಾಮಾಣಿಕತೆ ಬೇಕು, ಅಂದ್ರೆ ಇಂಟ್ರೆಸ್ಟ್ ಬೇಕು ಅಥವಾ ಪ್ರಾಮಾಣಿಕ ಪ್ರಯತ್ನ ಬೇಕಾಗತ್ತೆ. ಬಿಕಾಸ್ ನಾಲೆಡ್ಜ್ ಅನ್ನ ಪಡ್ಕೊಳ್ಳದೆ ನೀವು ಎಕ್ಸಾಮ್ ನಲ್ಲಿ ಆನ್ಸರ್ಸ್ ಮಾಡೋಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಮೋಟಿವೇಶನ್ ವಿಡಿಯೋಸ್ ಅನ್ನ ನೋಡೋದ್ರಿಂದ ನಿಮ್ಮ ಎಕ್ಸಾಮ್ ಕ್ಲಿಕ್ ಆಗಲ್ಲ. ಬಿಕಾಸ್ ಮೋಟಿವೇಶನ್ ಅನ್ನೋದು ಶಾರ್ಟ್ ಟೈಮ್ ಒಂದು ಗೂಸ್ ಬಂಪ್ಸ್ ಇದ್ದಂಗೆ. ಹಾಗಾಗಿ ನೀವು ಆದಷ್ಟು ಪ್ರಾಮಾಣಿಕತೆಯಿಂದ ಪ್ರತಿಯೊಂದು ಸಿಲೆಬಸ್ ನಲ್ಲಿರೋ ವಿಷಯದ ಮೇಲೆ ನಾಲೆಡ್ಜ್ ಅನ್ನ ಪಡ್ಕೊಳ್ಳೋಕೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸರಿಯಾಗಿ ಗೂಗಲ್ ಅನ್ನ ಯೂಸ್ ಮಾಡಬೇಕು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಗೂಗಲ್ ಅಲ್ಲಿ ಅದನ್ನ ಟೈಪ್ ಮಾಡಿ ನೋಡ್ಕೋಬೇಕು. ಯೂಟ್ಯೂಬ್ ನಲ್ಲಿ ಕ್ಲಿಯರ್ ಆಗಿ ಕ್ಲಾಸಸ್ ಅನ್ನ ಕೇಳಬೇಕು. ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಏನಿರುತ್ತೆ, ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ಒಂದು 5 ನಿಮಿಷ ಕೂಡ ಅದನ್ನ ನೋಡಲ್ಲ, ಯೂಶುವಲಿ 4 ನಿಮಿಷನೂ ನೋಡಲ್ಲ. ಬಿಕಾಸ್ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಅನ್ನೋದು ಗೊತ್ತಾಗುತ್ತೆ. ಸೊ ಕೇವಲ ಜಾಯಿಂಟ್ ಟು ಲರ್ನ್ ಅಂತಲ್ಲ, ಯಾವುದೇ ಒಂದು ಚಾನಲ್ ನಲ್ಲಿ ನೀವು ಕರೆಂಟ್ ಅಫೇರ್ಸ್ ಅನ್ನ ನೀವು ಕೇವಲ 3 ನಿಮಿಷ 2 ನಿಮಿಷ ನೋಡೋದ್ರಿಂದ ಫುಲ್ ನಾಲೆಡ್ಜ್ ನಮಗೆ ಗೊತ್ತಾಗಲ್ಲ. ಬಟ್ ಅದೇ ಮೂವೀಸ್ ಅನ್ನ ಅಥವಾ ರೀಲ್ಸ್ ಅನ್ನ, ಮೂವೀಸ್ ಅಥವಾ ಶಾರ್ಟ್ ಕಾಮಿಡಿ ವಿಡಿಯೋಸ್ ಇದ್ರೆ ಯೂಶುವಲಿ ಏನ್ ಮಾಡ್ತಾರೆ, 15 ಮಿನಿಟ್ಸ್ 20 ಮಿನಿಟ್ಸ್ ಇದ್ರೂ ಕೂಡ ನೋಡ್ತಾರೆ. ಬಿಕಾಸ್ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಇದು ಎಲ್ಲ ಡಿಪೆಂಡ್ ಆಗೋದೇನು ಅಂತಂದ್ರೆ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ನಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾವು ಜಾಸ್ತಿ ನೋಡ್ತೀವಿ, ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ಕಮ್ಮಿ ನೋಡ್ತೀವಿ. ಆದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ನಮಗೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕಾಗುತ್ತೆ. ಬಿಕಾಸ್ ಎಕ್ಸಾಮ್ ನಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಹಾಗಾಗಿ ನಾವು ಅದನ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ತಮಗೆ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ತಮಗೆ ನಾಲೆಡ್ಜ್ ಆಟೋಮೆಟಿಕ್ ಆಗಿ ಬರುತ್ತೆ. ಹಾಗೆ ನಾಲೆಡ್ಜ್ ಅನ್ನ ಪಡ್ಕೊಳ್ಳೋಕೆ ತಾವು ಪ್ರಾಮಾಣಿಕವಾಗಿ ಇಲ್ಲಿ ಪ್ರಯತ್ನವನ್ನ ಮಾಡಿದ್ರೆ ಅವಾಗ ಏನಾಗುತ್ತೆ, ತಮಗೆ ಎಕ್ಸಾಮ್ಗೆ ಕ್ಲಿಯರ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದನ್ನ ಬಳಸ್ಕೋಬೇಕು, ಯಾವುದನ್ನ ಬಳಸ್ಕೋಬಾರದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಎಕ್ಸಾಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಅದ್ರ ಮೇಲೆ ತಮ್ಮ ಟೈಮ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಯಾವ್ದು ಹೆಲ್ಪ್ ಆಗಲ್ವಲ್ಲ ಅಲ್ಲಿ ತಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಡಿಫರೆನ್ಸ್ ಗೊತ್ತಾಯ್ತಲ್ವಾ ತಮಗೆ, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ಈ ರೀತಿಯಾಗಿ ತಾವು ಸ್ಟಡಿಯನ್ನ ಮಾಡಬೇಕಾಗುತ್ತೆ, ತಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳದೆ. ಮತ್ತು 45 ಮಿನಿಟ್ಸ್ ಸ್ಟಡಿಯನ್ನ ಮಾಡಬೇಕು ಈಚ್ ಅವರ್ ಅಲ್ಲಿ, ಮತ್ತು 15 ಮಿನಿಟ್ಸ್ ಏನ್ ಮಾಡಬೇಕು, ರಿವಿಷನ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ತಮಗೆ ಒಂದು ಕ್ವಿಕ್ ಆಗಿ ರಿವಿಷನ್ ಕೂಡ ಆಗುತ್ತೆ ಮತ್ತು ಒಂದು ರಿಲ್ಯಾಕ್ಸೇಷನ್ ಕೂಡ ತಮಗೆ ಎವ್ರಿ ಅವರ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ರೀತಿಯಾಗಿ ತಮ್ಮ ಸ್ಟಡಿಯನ್ನ ತಾವು ಮಾಡ್ಕೋಬೇಕಾಗತ್ತೆ. ಸೊ ಬಿಷ್ಟು ಈ ಒಂದು VAO ಪರೀಕ್ಷಾ ತಯಾರಿಯ ಕುರಿತು ಒಂದು ಚರ್ಚೆ ಆಗಿರುತ್ತೆ. ಈ ಒಂದು ಮಾಹಿತಿಯ ಕುರಿತು ತಮ್ಮ ಒಪಿನಿಯನ್ ಏನಾದರೂ ಇದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ, ತಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಅನ್ನ ಕೂಡ ಈ ವಿಡಿಯೋಗೆ ಕೊಡಿ ಮತ್ತು ಈ ಒಂದು ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಮತ್ತು ಜಾಯಿಂಟ್ ಟು ಲರ್ನ್ ಜಾಲತಾಣದಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ VAO ಎಕ್ಸಾಮ್ಗೆ ಕ್ಲಾಸಸ್, ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಜಾಯಿಂಟ್ ಟು ಲರ್ನ್ ಅಂತ ಸರ್ಚ್ ಮಾಡಿದ್ರೆ ಆಪ್ ಕೂಡ ಸಿಗುತ್ತೆ. ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಂದ್ಸಲ ಕೋರ್ಸ್ ಅನ್ನ ಕೂಡ ತಾವು ಚೆಕ್ ಮಾಡ್ಕೋಬಹುದು. ಸೊ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ, ಸಿಂಗಲ್ ಪ್ಲಾಟ್ಫಾರ್ಮ್ ನಲ್ಲಿ ತಮಗೆ ಎಲ್ಲ ಸಿಕ್ಬಿಡುತ್ತೆ. ಒಂದು ನೀಟಾಗಿ ತಮ್ಮ ಸ್ಟಡಿಯನ್ನ ಕೂಡ ತಾವು ಮಾಡ್ಕೋಬಹುದು. ಮತ್ತು ವೈಯಕ್ತಿಕವಾಗಿ ಜಾಯಿಂಟ್ ಟು ಲರ್ನ್ ಆಪ್ ಇಂದ 7795014409 ಈ ಒಂದು ನಂಬರ್ ಮೂಲಕ ಕೂಡ ತಮಗೆ ವೈಯಕ್ತಿಕವಾಗಿ ಕನ್ಸಲ್ಟೆನ್ಸಿ ಕೂಡ ಇರುತ್ತೆ ಈ ಒಂದು VAO ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.